ನಮಸ್ಕಾರಗಳು ಸ್ನೇಹಿತರೆ. ಫ್ರೆಂಡ್ಸ್, ಇಂದು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಪರಿಚಯ ಮಾಡಿಕೊಳ್ಳುವಂತಹ ಹುಡುಗಿ ಮೈಸೂರು ನಿವಾಸಿ 28 ವರ್ಷದ ಶೋಭಿತರವರ ಪ್ರೊಫೈಲ್ ಆಗಿದೆ. ಸ್ನೇಹಿತರೆ, ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಶೋಭಿತಾ ಪ್ರಸ್ತುತ ಖಾಸಗಿ IT ಕಂಪನಿಯಲ್ಲಿ ಡೇಟಾ ಅನಲಿಸ್ಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅವರು ಶಾಂತ ಸ್ವಭಾವದವರು, ಬುದ್ಧಿವಂತ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವ ವ್ಯಕ್ತಿ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರು ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯುವುದು, ಓದುತ್ತಿರುವುದರಿಂದ ಸಂತೋಷ ಪಡುವುದು ಇವರಿಗೆ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಪ್ರಾಮಾಣಿಕನಾಗಿರಬೇಕಂತೆ. ಹಾಗೆ ಶಾಂತ, ಕುಟುಂಬದ ಮೌಲ್ಯಗಳನ್ನು ಗೌರವಿಸುವ ಮತ್ತು ಜೀವನದ ಉನ್ನತಿಗಾಗಿಯೇ ಸಹಯೋಗವನ್ನು ನೀಡುವ ವ್ಯಕ್ತಿ ಬೇಕು ಎಂದು ಇವರು ಬಯಸುತ್ತಿದ್ದಾರೆ. ಹಾಗೆ ಅವರು ಹೇಳುವಂತೆ ಗಂಡು ಹೆಣ್ಣು ಇಬ್ಬರು ಪರಸ್ಪರ ಗೌರವಿಸಿ ಬದುಕನ್ನು ಕಟ್ಟಿಕೊಳ್ಳಬೇಕು. ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ತಂದೆ ಅಳಿಯ ಬ್ಯಾಂಕ್ ಅಧಿಕಾರಿ, ತಾಯಿ ಗೃಹಿಣಿ, ಇಬ್ಬರು ತಮ್ಮ ಕುಟುಂಬದಲ್ಲಿ ಯಶಸ್ವಿಯಾಗಿ ಉದ್ಯೋಗದಲ್ಲಿ ಕೂಡ ಇದ್ದಾರೆ. ಶೋಭಿತಾ ಒಬ್ಬ ಶಾಂತ, ಸಹಕಾರ, ಹೃದಯಸ್ಪರ್ಶಿ ಕುಟುಂಬದಲ್ಲಿ ಬೆಳೆದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಶೋಭಿತಾ ಶಾಂತ, ಬುದ್ಧಿವಂತ, ಸಮಯಕ್ಕೆ ಮೌಲ್ಯವನ್ನು ತಿಳಿಯುವ ವ್ಯಕ್ತಿ ಕೂಡ ಆಗಿದ್ದಾರೆ. ಸಹಾಯ, ಮನೆ, ಓದು, ಕವನ ಓದುವುದು, ವೋಟಿಂಗ್ ಇವುಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಸವಾಲು ಬಂದರೂ ಧೈರ್ಯದಿಂದ ಎದುರಿಸುವ ಶಕ್ತಿ ಅವಳಲ್ಲಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿಯೇ ತಂದೆ ಕೆಲಸದಿಂದ ದೂರವಾದರು, ತಾಯಿ ಅನಾರೋಗ್ಯ, ಇಂತಹ ಪರಿಸ್ಥಿತಿಗಳನ್ನು ತಾಳ್ಮೆಯಿಂದ ನಿರ್ವಹಿಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಕೆಲಸ ಮತ್ತು ಓದು, ಮನೆಯ ಜವಾಬ್ದಾರಿ ಎಲ್ಲವನ್ನ ತಾಳ್ಮೆಯಿಂದ ನಿಭಾಯಿಸಿದ ಅವಳ ಧೈರ್ಯವು ಎಷ್ಟು ಹೃದಯ ಸ್ಪರ್ಶಿಸುತ್ತದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಒಬ್ಬರಿಗೊಬ್ಬರು ಹಾಗೆ ಹಾದಿಯಲ್ಲಿ ಹಂಚಿಕೊಳ್ಳುವ, ಜೀವನದ ಹಾದಿಯನ್ನು ಹಂಚಿಕೊಳ್ಳುವುದು, ಪ್ರೀತಿ ಮತ್ತು ಗೌರವದಿಂದ ಸಾಗಿಸುವುದು ಎಂಬ ನಂಬಿಕೆ ಶೋಭಿತಾಳಿಗಿದೆ. ಅವರು ಗಂಡು ಹೆಣ್ಣು ನಡುವಿನ ಸ್ನೇಹ, ಸಹಾಯ ಮತ್ತು ಒಡಂಬಡಿಕೆಯನ್ನು ಹೆಚ್ಚು ಮೌಲ್ಯವನ್ನು ಕೂಡ ನೀಡುತ್ತಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಶಾಂತ, ಬುದ್ಧಿವಂತ, ಧೈರ್ಯಶಾಲಿ ಶೋಭಿತಾಳಿಗೆ ಒಳ್ಳೆಯ ಸಂಗಾತಿ ಬೇಕಾಗಿದೆ. ಅವರ ಕನಸುಗಳನ್ನು ಹಂಚಿಕೊಳ್ಳಲು ಸಿದ್ಧರಾಗಿರುವವರು ಯಾರಾದರೂ ಇದ್ದರೆ ಬೇಗ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.